ನಮಸ್ಕಾರ ವೀಕ್ಷಕರೇ. ಇಂದು ಪಂಡಿತ್ ಜವಾಹರ್ಲಾಲ್ ನೆಹರೂರ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೆಹರೂರವರು ನವೆಂಬರ್ 14, 1889ರಲ್ಲಿ ಜನಿಸ್ತಾರೆ. ಇವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಭಾರತದ ಮೊದಲ ಪ್ರಧಾನಮಂತ್ರಿ ಕೂಡ ಆಗಿದ್ದರು. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯವಾಗಿದೆ. ಅವರು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಬ್ಬ ಶ್ರೇಷ್ಠ ನಾಯಕನಾಗಿ ಹೊರಹೊಮ್ಮಿದ್ದರು. 1947ರಲ್ಲಿ ಭಾರತ ಸ್ವತಂತ್ರ ರಾಷ್ಟ್ರವಾಗಿ ಸ್ಥಾಪನೆಯಾಗೋದ್ರಿಂದ 1964ರವರೆಗೆ ಅವರು ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಸಮಾಜವಾದ ತತ್ವದ, ಪ್ರಜಾಪ್ರಭುತ್ವ ಹಾಗೂ ಗಣರಾಜ್ಯದ ಮತ್ತು ಜಾತ್ಯತೀತ ತತ್ವದ ಸಾರ್ವಭೌಮ ಸ್ವತಂತ್ರ ಆಧುನಿಕ ಭಾರತದ ಶಿಲ್ಪಿ ಎಂದು ಅವರು ಪರಿಗಣಿಸಲ್ಪಟ್ಟಿದ್ದಾರೆ. ಕಾಶ್ಮೀರಿ ಪಂಡಿತ್ ಸಮುದಾಯದೊಂದಿಗಿನ ಅವರ ಮೂಲ ವಂಶದಿಂದಾಗಿ ಅವರು ಪಂಡಿತ್ ನೆಹರು ಎಂದು ಕರೆಯಲ್ಪಡುತ್ತಾರೆ. ಭಾರತೀಯ ಮಕ್ಕಳಲ್ಲಿ ಅವರು ಚಾಚಾ ನೆಹರು ಎಂದು ಪ್ರಸಿದ್ಧರಾಗಿದ್ದಾರೆ. ನೆಹರು ಅವರು ಕಮಲಾ ಕೌಲ್ರನ್ನು 1916ರಲ್ಲಿ ಮದುವೆಯಾಗ್ತಾರೆ. ಅವರ ಏಕೈಕ ಪುತ್ರಿ ಇಂದಿರಾ 1913ರಲ್ಲಿ ಒಂದು ವರ್ಷದ ನಂತರ ಜನಿಸುತ್ತಾರೆ. ಕಮಲಾ ನವೆಂಬರ್ 1924ರಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿ ನಂತರ ಕೇವಲ 1 ವಾರದೊಳಗೆ ಅವರು ಸಾವನ್ನು ಕೂಡ ಹೋಗ್ತಾರೆ. 1940ರಲ್ಲಿ ಇಂದಿರಾ ಫಿರೋಜ್ ಗಾಂಧಿ ಅವರನ್ನು ಮದುವೆಯಾದರು. ಅವರಿಗೆ ರಾಜು ಮತ್ತು ಸಂಜೀವ್ ಅಂತ 2 ಮಕ್ಕಳು ಜನಿಸುತ್ತಾರೆ. ಕಮಲಾರವರ ಮರಣದ ನಂತರ ನೆಹರು ವಿಧುರನಾಗಿ ಉಳಿದರು. ಆದರೆ ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಗಮನಿಸಬಹುದು. ಅವರು ಕೆಲವು ಮಹಿಳೆಯರೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿಲ್ಲ ಎಂದು ಕೂಡ ಆರೋಪ ಮಾಡಲಾಗಿದೆ. ಈಗ ನಾವು ನೆಹರು ಅವರವರ ಧರ್ಮ ಮತ್ತು ವೈಯಕ್ತಿಕ ನಂಬಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೂ ಆಗ್ನೋಸ್ಟಿಕ್ ಅಂದರೆ ಸಂದೇಹವಾದಿ ಎಂದು ವರ್ಣಿಸಲ್ಪಟ್ಟ ಮತ್ತು ವೈಜ್ಞಾನಿಕ ಮಾನವತಾವಾದಿ ಎಂದು ನೆಹರು ಅವರ ವ್ಯಕ್ತಿತ್ವ. ಹೀಗೆ ಅವರ ವ್ಯಕ್ತಿತ್ವ ಸ್ವಭಾವವನ್ನು ನಾವು ಕೂಡ ಹೇಳಬಹುದು. ಧಾರ್ಮಿಕ ನಿಷೇಧದ ನಿಯಮಗಳು ಭಾರತವನ್ನು ಮುಂದೆ ಅಭಿವೃದ್ಧಿಯತ್ತ ಸಾಗಲು ಮತ್ತು ಆಧುನಿಕ ಪರಿಸ್ಥಿತಿಗಳಿಗೆ ಅಳವಡಿಸಿಕೊಳ್ಳುವುದನ್ನು ತಡೆಗಟ್ಟುತ್ತವೆ ಎಂದು ನೆಹರು ಅಭಿಪ್ರಾಯಪಟ್ಟರು. ಯಾವುದೇ ತತ್ವಗಳಿಗೆ ಮತ್ತು ಧರ್ಮ ಪ್ರಜ್ಞೆಗೆ ಗುಲಾಮರಾಗಲ್ಲ. ಮನಸ್ಥಿತಿಯ ದೇಶ ಅಥವಾ ಜನರು ಪ್ರಗತಿ ಸಾಧಿಸಬಹುದು ಮತ್ತು ನಮ್ಮ ಜನರು ಬೇಸರ ಪಡುವಷ್ಟು ಅಸಾಧಾರಣವಾದ ತಾತ್ವಿಕ ಕಟ್ಟಾನಂಬಿಕೆದವರು ನಮ್ಮ ಸಂಕುಚಿತ ಮನಸ್ಸರಾಗಿದ್ದಾರೆ. ನಂಬಿಕೆ ಯಾವುದೇ ಪ್ರಮಾಣದಲ್ಲಿರಲಿ, ಭಾರತದಲ್ಲಿ ಮತ್ತು ಬೇರೆ ಕಡೆಗಳಲ್ಲಿ ಸಂಘಟಿತ ಧರ್ಮದ ಚಿತ್ರಣವು ಅಂದರೆ ಅಲ್ಲಿನ ಇತಿಹಾಸವು ಭೀತಿಯಿಂದ ತುಂಬಿದೆ ಮತ್ತು ನಾನು ಆಗಾಗ್ಗೆ ಅದನ್ನು ಖಂಡಿಸುತ್ತೇನೆ. ಅದನ್ನು ಶುದ್ಧವಾಗಿ ಮಾಡಲು ಹಾಗೂ ಅದನ್ನು ಗುಡಿಸಿ ಶುದ್ಧ ಮಾಡಲು ಬಯಸುತ್ತೇನೆ. ಬಹುಮಟ್ಟಿಗೆ ಅದು ಯಾವಾಗಲೂ ಕುರುಡು ನಂಬಿಕೆ ಮತ್ತು ಪ್ರತಿಭಟನೆಯ ಪ್ರತಿಕ್ರಿಯೆ. ಧರ್ಮಾಂಧತೆ ಮತ್ತು ಹುಸಿ ಧರ್ಮನಿರತೆ, ಮೂಢನಂಬಿಕೆ, ಶೋಷಣೆ ಮತ್ತು ಕೆಲವರ ಹಿತಾಸಕ್ತಿಗಳ ಸಂರಕ್ಷಣೆ ನಿಂತಿದೆ. ಅವರ ಆತ್ಮಚರಿತೆಯಲ್ಲಿ ಅವರು ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಧರ್ಮ ಮತ್ತು ಭಾರತದಲ್ಲಿ ಅವುಗಳ ಪ್ರಭಾವವನ್ನು ವಿಶ್ಲೇಷಿಸಿದ್ದಾರೆ. ಅವರು ಭಾರತವನ್ನು ಜಾತ್ಯತೀತ ರಾಷ್ಟ್ರವೆಂದು ರೂಪಿಸಲು ಬಯಸಿದರು. ಅವರ ಜಾತ್ಯತೀತ ನೀತಿಗಳು ಚರ್ಚೆಯ ವಿಷಯವಾಗಿ ಉಳಿದಿದೆ.